ಶ್ರೀ ಗುರುವೇ ಸತ್ಕ್ರಿಯೆಯೇ ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಲವಿಟ್ಟು, ರಾಗದಿಂ ಗುರುವೇ ಕೃಪೆಯಾಗು. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನೈ, ನೀನೇ ಒಳ ಹೊಕ್ಕು ಏನ ನುಡಿಸಿದೊಡನೆ, ನಾ ನುಡಿವೆ ಗುರುವೇ ಕೃಪೆಯಾಗು. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಕೃಪೆಯಾಗೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪಾತಾಳದ ಅಗ್ಗವನಿಯ ನೀನಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ. ಶಬ್ದ ಸೋಪಾನವ ಕಟ್ಟಿ ಮೆರೆಸಿದರು ನಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ, ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನಮ್ಮ ಕೂಡಲ ಚೆನ್ನ ಸಂಗನ ಶರಣರು. ದಯದ ಧರ್ಮದ ಮೇಲೆ ವಿಶ್ವ ಧರ್ಮವನ್ನ ಕಟ್ಟಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರ್ತಕ್ಕಂಥವರು, ಲಕ್ಷದ ಮೇಲೆ 96,000 ಗಣಂಗಗಳಿಗೆ ಕಾಯಕ ದಾಸೋಹ ಅನುಭವ ಈ ತತ್ವವನ್ನು ನೀಡಿ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಮಾನವ ಮಹಾದೇವನಾಗುವಂತಹ ತತ್ವವನ್ನು ನೀಡಿರ್ತಕ್ಕಂತಹ ಯಾವ ನಮ್ಮ ವಿಶ್ವಗುರು, ಭಕ್ತಿ ಭಂಡಾರಿ, ಸಾಂಸ್ಕೃತಿಕ ನಾಯಕ, ಮಹಾಮಾನವತವಾದಿ ಅಪ್ಪ ಬಸವಣ್ಣನವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ಬಸವನ ಬಾಗೇವಾಡಿಯ ವಿರಕ್ತ ಮಠದಲ್ಲಿ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಅಪ್ಪಗಳ ಶ್ರೀಚರಣಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಪ್ರತಿನಿತ್ಯವೂ ಕೂಡ ಈ ಶ್ರೀಮಠದಲ್ಲಿ ಶಿವಯೋಗ ಅನುಭವ ಪ್ರಸಾದದಲ್ಲಿ ತಾವೆಲ್ಲ ಭಾಗಿಯಾಗಿರತಕ್ಕಂತಹ ಎಲ್ಲ ಶರಣ ತಂದೆ ತಾಯಿಗಳ ಶ್ರೀಚರಣಕ್ಕೆ ಅನಂತ ಕೋಟಿ ಕೋಟಿ ಶರಣಾರ್ಥಿಗಳು. ನನ್ನ ಆಧ್ಯಾತ್ಮದ ಗುರು, ಈ ವಚನ ಸಾಹಿತ್ಯ ಅಧ್ಯಾತ್ಮಕ್ಕೆ ನನಗೆ ಲಿಂಗವನ್ನು ಕೊಟ್ಟು ಇಲ್ಲಿ ಇವತ್ತು ಒಂದೆರಡು ಮಾತಾಡಲಿಕ್ಕೆ ಯಾರು ಕರುಣೆ ಇತ್ತಂದರೆ ಡಾಕ್ಟರ್ ಮಡಿಕೇಶ್ವರ ಶರಣರು. ಅವರ ಶ್ರೀಚರಣಕ್ಕೂ ಕೂಡ ನನ್ನ ಭಕ್ತಿಯ ಶರಣುಗಳನ್ನು ಅರ್ಪಿಸ್ತಾ, ಇವತ್ತಿನ ದಿನ ಪ್ರತಿನಿತ್ಯದಂತೆ ಎಲ್ಲರಿಗೂ ಕೂಡ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅತ್ಯಂತ ಈ ಅನುಭವ ಮಂಟಪವನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರು. ಇವತ್ತು ನನ್ನ ಸರದಿಗೆ ಬಂದಿರತಕ್ಕಂಥ ವಚನ ಅದ್ಯಾವುದಂದರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿಯೆಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿಯೆಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ, ಇದನ್ನೆಚ್ಚಿ ಕೆಡಬೇಡ, ಸಿರಿಯೆಂಬುದ ಮರೆತು ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ.
ಸಿರಿಯೆಂಬುದು ಮರೆತು ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿಯೆಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಶರಣಾರ್ಥಿಗಳು. ಇಲ್ಲಿ ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ, ಸಿರಿ ಎಂಬುದನ್ನು ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇಲ್ಲಿ ಅಪ್ಪ ಬಸವಣ್ಣನವರು ಎರಡು ವಿಷಯಗಳನ್ನು ಹೇಳ್ತಾ ಯಾವುದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತಂದರೆ, ಇಲ್ಲಿ ಶಾಶ್ವತವಾಗಿರತಕ್ಕಂಥದ್ದು ಸುಖ ಒಂದು, ಶಾಶ್ವತವಾಗಿರತಕ್ಕಂಥ ಸತ್ಯ ಒಂದು, ಅಶಾಶ್ವತವಾಗಿರತಕ್ಕಂಥ ಸತ್ಯ ಇನ್ನೊಂದು. ಸಂಸಾರವೆಂಬುದೊಂದು ಗಾಳಿಯ ಸುಡರು. ಹಾಗಿದ್ರೆ ಸಂಸಾರ ಅಂದರೆ ಏನು? ಮಡದಿ, ಮಕ್ಕಳು, ಕುಟುಂಬ ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಸಂಸಾರ ಅಂತ ಕರಿತೇವೆ. ಇದನ್ನ ಶರಣರು ಅಪ್ಪ ಬಸವಣ್ಣನವರು ಹೇಳ್ತಾರೆ, ಇದು ಸಂಸಾರ ಅನ್ನುವಂಥದ್ದು ಏನಂದ್ರೆ ಗಾಳಿಯ ಸೊಡರು, ಅಂದ್ರೆ ಗಾಳಿಗೆ ಇಟ್ಟಿರ್ತಕ್ಕಂಥ ದೀಪ. ಆ ಗಾಳಿಗೆ ಇಟ್ಟಿರ್ತಕ್ಕಂಥ ದೀಪ ಏನಾಗ್ತದೆ, ಗಾಳಿ ಬಿಡದ ಆರಿ ಹೋಗ್ತದೆ. ಹಾಗಿದ್ರೆ ಶರಣರು ಹೇಳ್ತಾರೆ ಸಂಸಾರ ಮಾಡಬಾರ್ದೇನು? ಸಂಸಾರ ಮಾಡಬಾರ್ದೇನು? ಮಾಡಬೇಕು. ಹೆಂಗೆ ಮಾಡಬೇಕು ಸಂಸಾರ ಅನ್ನುವಂಥದ್ದು? ನಾವು ನೀವು ಮಾಡುವಂಥ ಸಂಸಾರ ಎಂಥದ್ದು, ಶರಣರು ಹೇಳಿರ್ತಕ್ಕಂಥ ಸಂಸಾರ ಎಂಥದ್ದು ಅನ್ನೋದನ್ನು ಚಿಂತನೆ ಮಾಡಬೇಕಾಗಿದೆ ಇವತ್ತು. ಈ ಸಂಸಾರ ಅನ್ನುವಂಥ ಗಾಳಿಯ ಸೊಡರು ಏನಾಗ್ತದ, ಆರಿ ಹೋಗ್ತದ. ಆದ್ರೆ ಆರಿ ಹೋಗಬಾರ್ದಲ್ಲ, ಅದು ನಂದಾದೀಪವಾಗಬೇಕಲ್ಲ. ನಂದಾದೀಪ ಆಗಬೇಕಾಗಿತ್ತಂದ್ರೆ ಸಂಸಾರ ಹೆಂಗಾಗಬೇಕು, ಎಂಥ ಸಂಸಾರ ಮಾಡಬೇಕು? ಶರಣರು ಹೇಳ್ತಾರೆ, ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದೆರಡು ವಚನಗಳನ್ನು ಪೂರಕವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಭಕ್ತನಾದಲ್ಲಿ ಪಂಕವ ಹೊದ್ದದೆ ವಾರಿಯಂತಿರಬೇಕು, ಜಲವ ಮುಟ್ಟದ ತೈಲದಂತಿರಬೇಕು, ರಸಬದ್ಧ ಯೋಗದಂತಿರಬೇಕು, ಮರಾಳನ ಮಾಟದಂತೆ ಸಂಸಾರದ ಒದಗನರಿತು ಅರಿಯದಂತಿರಬೇಕು, ಐಘಟ ದೂರ ರಮೇಶ್ವರ ಲಿಂಗದಲ್ಲಿ. ಶರಣ ಮೆರಮಿಂಡಯ್ಯ ಅನ್ನುವಂಥ ಶರಣರು ಈ ವಚನವನ್ನು ಕೊಡ್ತಾರೆ. ಎಂಥ ಅದ್ಭುತವಾಗಿರತಕ್ಕಂಥದ್ದು. ಸಂಸಾರವನ್ನು ಶರಣರು ಧಿಕ್ಕರಿಸಿಲ್ಲ, ಹೆಂಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಹೇಳ್ತಾರೆ, ಭಕ್ತನಾದಲ್ಲಿ ಪಂಕವ ಹೊದ್ದದೆ ಅಂದರೆ ಇಲ್ಲಿ ಅಲ್ಲಿರ್ತಕ್ಕಂಥ ಆ ಸಮುದ್ರದೊಳಗೆ ನದಿಯೊಳಗಿರ್ತಕ್ಕಂತಹ ಕಮಲದ ಹೂವ ಕೆಸರೊಳಗೆ ಹುಟ್ಟ್ಯದ. ಕೆಸರು ಹಚ್ಚಿಕೊಂಡದೇನ್ರಿ? ಇಲ್ಲ. ಹುಟ್ಟಿದ್ದೆಲ್ಲಿ ಹುಟ್ಟ್ಯದ? ಕೆಸರಾಗಿ ಹುಟ್ಟ್ಯದ. ಆದ್ರೆ ಏನನ್ನೂ ಹಚ್ಚಿಕೊಂಡಿಲ್ಲ, ಅದು ಬೇರೆನೇ. ಅದು ಏನನ್ನೂ ಒಂದು ಅಣುವಿನಟ್ಟು ಹಚ್ಚಿಕೊಂಡಿಲ್ಲ, ಆದ್ರೆ ಹುಟ್ಟಿದ್ದಲ್ಲಿ ಹುಟ್ಟ್ಯದ. ಮುಂದೆ ಹೋಗಿ ಹೇಳ್ತಾರೆ, ಜಲವ ಮುಟ್ಟದ ತೈಲದಂತಿರಬೇಕು. ನೀವು ಎಣ್ಣ ನೀರೊಳಗೆ ಹಾಕ್ರಿ, ಎಣ್ಣೆ ಬೇರೆನೇ ಕಾಣಿಸ್ತದೆ. ನೀರೊಳಗಿದ್ದು ನೀರಾಗುವುದಿಲ್ಲ, ಸಂಸಾರದೊಳಗಿದ್ದು ಸಂಸಾರಿಯನ್ನು ಹೆಂಗೆ ಗೆಲ್ಲಬೇಕು ಅನ್ನುವಂಥದ್ರ ಶರಣರು ಹೇಳ್ಯಾರ. ಜಲವ ಮುಟ್ಟದ ತೈಲದಂತಿರಬೇಕು. ಒಂದಷ್ಟನ್ನು ಕೂಡ ಹಚ್ಕೊಳ್ಳೋದಿಲ್ಲ, ಅದು ಒಂದಿಷ್ಟು ನೀರನ್ನು ಕೂಡುವುದಿಲ್ಲ. ಮುಂದೆ ಹೋಗಿ ಹೇಳ್ತಾರೆ, ರಸಬದ್ಧ ಯೋಗದಂತಿರಬೇಕು. ಯೋಗ ಅಂದರೆ ನಾವು ಮಾಡ್ತೀವಿ, ಈ ಯೋಗಾಸನಗಳು ಅದು ಬೇರೆ, ಈ ಶಿವಯೋಗ ಮಾಡ್ತೀವಿ, ಅದಕ್ಕೆ ರಸಬದ್ಧವಾಗಿರಬೇಕಲ್ಲ. ಡಾಕ್ಟರ್ ಹೇಳ್ತಾರೆ ಪ್ರತಿದಿನ ನಮಗೆ ಕ್ರಮಬದ್ಧವಾಗಿರಬೇಕು, ರಸಬದ್ಧವಾಗಿರಬೇಕು. ಸುಮ್ಮನೆ ನಾವು ಗಂಭೀರವಾಗಿ ಕೂತ್ಕೊಂಡು ಲಿಂಗ ನೋಡೋದಲ್ಲ, ಅದರೊಳಗೆ ರಸಗಳು ಉತ್ಪತ್ತಿ ಆಗಬೇಕು, ಆನಂದದ ರಸ ತೇಲಬೇಕು. ಆ ಲಿಂಗವನ್ನು ನೋಡಿದಾಗ ಕಣ್ಣೀರ ಕೋಡಿ ಹರಿಬೇಕು, ಆ ಲಿಂಗದೊಳಗೆ ನಾನು ಒಂದಾಗಬೇಕು, ಅದು ಆನಂದ. ಇದು ರಸಬದ್ಧವಾಗಿರತಕ್ಕಂಥ ಯೋಗ ಆಗಬೇಕು. ಮರಿತದಲ್ಲ, ಲಿಂಗವನ್ನು ನೋಡುವಾಗ ನನ್ನನ್ನು ನಾನು ಮರೆತು ಬಿಡ್ತೀನಿ,
ಮರಿಬೇಕು. ಎಂಥ ಅದ್ಭುತವಾಗಿರತಕ್ಕಂಥದ್ದು ಕೊಟ್ಟರಿ ಶರಣರು. ಸಂಸಾರದೊಳಗ ಇದ್ದು ಇಲ್ಲದಂಗಿರು ಅಂತ ಹೇಳಿದ್ರು. ಇನ್ನೊಂದು ವಚನವನ್ನು ಹೇಳೋದಾದರೆ ಚಂದಿಮರಸರು ಅಂತ ಒಬ್ಬರು ಬರ್ತಾರೆ. ಸ್ವಲ್ಪ ಬೆಡಗಿನ ರೂಪದೊಳಗೆ ನನಗೆಷ್ಟು ಮಟ್ಟಿಗೆ ನಿಲಿಕೆ ಅದ ಅಷ್ಟು ನನ್ನ ಗುರು ನನಗೆ ತಿಳಿಸಿಕೊಟ್ಟಂಥ ರೀತಿಯೊಳಗೆ ಹೇಳಬೇಕಾಗ್ತದೆ. ಬೆಡಗಿನ ವಚನ ಥರ ಹೇಳ್ತಾರೆ, 2 ಕೊಟ್ಟು. ಇಲ್ಲಿ ಶರಣನಾಗಿರ್ತಕ್ಕಂಥವನು ಸಂಸಾರ ಹೆಂಗಿರ್ತದೆ ಅಂತ ಹೇಳ್ತಾರೆ ಈ ವಚನದೊಳಗೆ. ಶರಣರ ಸಂಸಾರ ಹೆಂಗೆ ಮಾಡಿದರು, ನಮ್ಮ ಸಂಸಾರ ಹೆಂಗಿದೆ. 2 ಕೊಟ್ಟು 1 ಕೊಂಡೆ. 1 ಕೊಟ್ಟು ಏನೂ ಕೊಳ್ಳಲಿಲ್ಲ. 3 ಹಣವ ಕೊಟ್ಟು 3 ರತ್ನವ ಕೊಂಡೆ. 3 ಕೊಂದು 6 ಮಂದಿಗೆ ಹೇಳದೆ 7ರಲ್ಲಿ ಸತ್ತು ಸಂಸಾರ ಮಾಡುತ್ತಿದ್ದ ನಿಮ್ಮ ಶರಣ. ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ. ಕಾಡಸಿದ್ದೇಶ್ವರರು ಅನ್ನುವಂಥವ್ರು ವಚನ ಬರೀತಾರೆ. ಎಂಥ ಅದ್ಭುತ, ಎಂಥ ಪ್ರಪಂಚ, ಎಂಥ ಸಂಸಾರ ಅವರು. ಹೇಳ್ತಾರೆ 2 ಕೊಟ್ಟು, ಯಾವುದು 2 ಕೊಡಬೇಕು? ನಾನು ಮತ್ತು ನನ್ನದು, ಅಹಂಕಾರ ಮತ್ತು ಮಮಕಾರ, ಇವೆರಡನ್ನು ಕೊಡಬೇಕು ನಾವು. ಇವೆರಡನ್ನು ಕೊಟ್ಟಾಗ ನಮಗೆ ಒಂದು ಸಿಗುತ್ತದೆ. ಯಾವುದು? ಜ್ಞಾನ. ಈ 2 ಕೊಟ್ಟಾಗ ನಮಗೆ ಸಿಗುವುದು ಜ್ಞಾನ. ಮುಂದೆ ಹೋಗಿ ಹೇಳ್ತಾರ, ಆ 1 ಕೊಟ್ಟು ಏನೂ ಕೊಳ್ಳಲಿಲ್ಲ. ಆ 1 ಜ್ಞಾನವನ್ನು ಪಡ್ಕೊಂಡಿವಿ, ಆ ಜ್ಞಾನವನ್ನು ಪಡ್ಕೊಂಡು ಬಳಕ ಮುಂದೆ ಏನೂ ಕೊಳ್ಳಲಿಲ್ಲ ಅಂತ. ಆ ಜ್ಞಾನ ಏನಾಗಬೇಕು? ಆಚಾರಕ್ಕೆ ಬರಬೇಕು. ಆಚಾರಕ್ಕೆ ಬಂತಂದ್ರೆ ಅದು ಗುರುವಿಗೆ ಅರ್ಪಿತವಾಗ್ತದೆ. ಅಲ್ಲಿ ಏನೂ ಉಳಿದಿಲ್ಲ. ಅರ್ಪಣೆ ಆದ ಬಳಿಕ ಏನು ಉಳಿತದೆ? ಮುಂದೆ 3 ಹಣವ ಕೊಟ್ಟು 3 ರತ್ನವ ಕೊಂಡೆ. ಯಾವ 3 ಹಣ? 3 ಹಣವನ್ನು ಕೊಟ್ಟು 3 ರತ್ನವನ್ನು ಕೊಂಡೆ. 3 ಹಣ ಅಂತಂದ್ರೆ ತನು, ಮನ, ಧನ. ಇವು 3 ಕೊಂಡುಕೊಂಡು ಏನು ಮಾಡಿದೆ? ಇದರಿಂದ ನಾನು ಏನು ಈ 3 ಹಣವನ್ನು ಕೊಟ್ಟು ಏನು ಕೊಂಡುಕೊಂಡೆ? 3 ರತ್ನವನ್ನು ಕೊಂಡೆ. ಇಲ್ಲಿ ಹಣ ಅನ್ನುವಂಥದ್ದು ಕಿಂತಲೂ ದೊಡ್ಡದು ಯಾವುದು? ರತ್ನ. ಹಣದಕ್ಕಿಂತ ದೊಡ್ಡದು ಯಾವುದು ಅಂತಂದರೆ ಇಲ್ಲಿ ರತ್ನ ಆಗ್ತದೆ. ಅದು ರತ್ನ ಯಾವುದು? 3 ಹಣ ತನು, ಮನ, ಧನ. ರತ್ನ ಯಾವುದು? ಗುರು, ಲಿಂಗ, ಜಂಗಮ. ನೋಡಿ ಅಂತ ಅದು. ಈ 3 ಗುರುವನ್ನು ನಾವು ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ ಅಲ್ಲಿ ಕೊಡ್ತೀವಿ. ಈ 3 ತಗೊಂಡು 3 ಹಣವನ್ನು ಕೊಟ್ಟು 3 ರತ್ನವನ್ನು ಕೊಂಡೆ. ಮುಂದೆ ಹೇಳ್ತಾರ 3 ಕೊಂದೆ. ಯಾವ 3 ಕೊಂದಿವಿ? ಮಲತ್ರಯಗಳು. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ಇದು ಸುಮ್ಮನೆ ನಮ್ಮ ಲೌಕಿಕರಿಗೆ ತಿಳಿಯುವಂಗೆ ಹೇಳ್ಬೇಕಂದ್ರೆ ಹೆಣ್ಣು, ಹೊಣ್ಣು, ಮಾಯ. ಹೌದು. ಈ ಮಲತ್ರಯಗಳನ್ನು ಕೊಂದಿನತ್ತ ಈ ಕೊಂದ ಬಳಿಕ 6 ಮಂದಿಗೆ ಹೇಳದೆ. ಯಾರು 6 ಮಂದಿ? ಅರಿಷಡ್ ವರ್ಗಗಳು. ಆ 6 ಮಂದಿಗೆ ಹೇಳದೆ 7ರಲ್ಲಿ ಸತ್ತು. 7 ಯಾವ? ಸಪ್ತ ವ್ಯಸನಗಳು. ಮದ್ಯಪಾನ, ಜೂಜು, ಕಾಮುಕತೆ, ಕ್ರೌರ್ಯ, ಇಲ್ಲಿರ್ತಕ್ಕಂಥದ್ದು ಬೇಟೆ ಆಡುವಂಥದ್ದು, ಕೆಟ್ಟದಾಗಿ ಮಾತನಾಡುವಂಥದ್ದು, ದುಂದು ವೆಚ್ಚ. ಇವು ನೋಡಿ ಸಪ್ತ ವ್ಯಸನಗಳು. ಈ ಸಪ್ತ ವ್ಯಸನ ಒಳಗೆ ಸತ್ತು ನೋಡಿ. ಸಪ್ತ ವ್ಯಸನದೊಳಗೆ ಸತ್ತು. ಮುಂದೆ 7ರಲ್ಲಿ ಸತ್ತು ಸಂಸಾರ ಮಾಡುವವನು ಶರಣ. ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಯೊಳಗೆ ಯಾವ ಮಾಡ್ತಾನ ಅವ ಶರಣ. ನಾವು ಮಾನವರು ಅಲ್ಲ, ನಾವು ಶರಣರು ಅಲ್ಲ. ಎಂಥ ಅದ್ಭುತ ಸಾಹಿತ್ಯ ಕೊಟ್ಟರೆ ಜಗತ್ತಿಗೆ. ವಿಶ್ವಕ್ಕೆ ಜ್ಞಾನವನ್ನು ಕೊಟ್ಟಂಥ ವಿಶ್ವಗುರು ಅಪ್ಪ ಬಸವಣ್ಣನ ಈ ಪುಣ್ಯ ಭೂಮಿಯೊಳಗೆ ಒಂದಿಷ್ಟು ವಚನಗಳನ್ನು ನಾವು ನೋಡ್ತಾ ಇಲ್ಲ. ನಮ್ಮ ಮಕ್ಕಳು ಇವತ್ತು ನೋಡ್ತಾ ಇಲ್ಲ. ಏನನ್ನ ನೋಡ್ತಾ ಇದ್ದೀವಿ? ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ. ಎಂಥ ಅದ್ಭುತವಾಗಿರ್ತಕ್ಕಂಥ ವಚನ. ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತೆಯ ಮಂದಿ ಕಂಡಯ್ಯ. ಸಿರಿ ಅನ್ನುವಂಥದ್ದು ಶ್ರೀಮಂತಿಕೆ ಹೆಂಗಿರ್ತದ?
ಸಂತಿಗೆ ನಾವು ಸೋಮವಾರ ಸಂತಿಗೆ ಹೋಗ್ತೀವಿ, ಮುಂಜಾನೆ ಜನ ಕಡಿಮೆ ಇರ್ತದ, ಮಧ್ಯಾಹ್ನ ಭಾಳ ಇರ್ತದ, ಸಂಜೆಗೆ ಮಾತು ಕಮ್ಮಕ್ಕದ. ಶಾಶ್ವತ ಅಲ್ಲ, ಈ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ಇದು. ಇದು ಹೆಂಗದಪ್ಪ ಅಂತಂದ್ರ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಅದಕ್ಕೆ ಹೇಳ್ತಾರ, ಇದನ್ನ ನೆಚ್ಚಿ ಕೆಡಬೇಡ, ಇದನ್ನ ನೆಚ್ಚಿ ನೀನು ಕೆಡಬೇಡ. ಅದಕ್ಕೆ ಸಿರಿ ಎಂಬುದನ್ನು ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಪ್ರಭುದೇವರು ಹೇಳ್ತಾರೆ ಹೆಂಗೆ ಮಾಡಬೇಕು ಪ್ರಪಂಚ ಅಂತ, ಸಂಸಾರವನ್ನು ಹೆಂಗೆ ಮಾಡ್ಬೇಕಂದ್ರೆ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ, ಭೂಮಂಡಲವಿದ್ದು ನಿಸ್ಸಂಗ. ಉಂಡಾಣ ಆದರೂ ಉಪವಾಸಿ, ಬಳಸ್ಯಾನ ಆದರೂ ಬ್ರಹ್ಮಚಾರಿ. ಭೂಮಂಡಲದ ಇದು ನಿಸ್ಸಂಗ. ಹೆಂಗಂತಂದ್ರ ಒಂದು ದೃಷ್ಟಾಂತವನ್ನು ತಮಗೆ ತಾವೆಲ್ಲ ಕೇಳಿರ್ತಕ್ಕಂಥದ್ದು, ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸಂತ ಶಿಶುನಾಳ ಶರೀಫರು ಒಂದು ಕಾರಣಕ್ಕೆ ಹೋಗ್ಬೇಕಾಗಿರ್ತದ, ಪತ್ನಿಯನ್ನು ಕರೀತಾರೆ. ಕರೆದು ಗುರು ಗೋವಿಂದ ಭಟ್ಟರಿಗೆ ಪ್ರಸಾದವನ್ನು ಒಯ್ದು ಕೊಡಬೇಕು, ಇವತ್ತು ನಾನು ಕಾರಣ ನಿಮಿತ್ತವಾಗಿ ಹೋಗ್ತಾ ಇದ್ದೀನಿ, ನೀನು ಈ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಗುರುವಿಗೆ ಕೊಟ್ಟು ಉಣಿಸಿ ಬಾ ಅಂತ ತಿಳ್ಕೊಂಡು ಪತ್ನಿಯನ್ನು ಕರೆದು ಹೇಳ್ತಾರೆ. ಅವಾಗ ಪತ್ನಿ ಆಗಲಿ ಗುರುವೆ ಅಂತ ತಿಳ್ಕೊಂಡು ಆ ಪ್ರಸಾದ ಎಲ್ಲವನ್ನು ತಗೊಂಡು ಹೋಗಬೇಕನ್ನೋಷ್ಟರೊಳಗೆ ಮಳಿ ಬಂದು ಹೊಳಿ ಬಂದ್ಬಿಡ್ತದೆ ಊರ ದಂಡಿಗೆ. ಆ ಹೊಳಿಯನ್ನು ದಾಟಿ ಹೆಂಗೆ ಹೋಗಬೇಕು? ಹೊಳಿ ಇಳಿತದಂತ ನಿಂತಲು ಹೊಳಿ ಇಳಿಲಿಲ್ಲ. ಮತ್ತೆ ತಿರುಗಿ ಶರೀಫರ ಹತ್ರ ಬರ್ತಾಳೆ, ಗುರುವೇ ಹೊಳಿ ಬಂದದ, ಅಚ್ಚಿ ದಂಡಿಗೆ ನಾ ಹೆಂಗೆ ಹೋಗಬೇಕು? ಆ ಹೊಳಿ ದಾಟಿದಾಗ ಗುರು ಗೋವಿಂದ ಭಟ್ರು ಸಿಗ್ತಾರೆ. ಅಂದಾಗ ಅವ್ರು ಅಂದರು, ಶರೀಫರು ಹೇಳಿದ್ರು, ನನ್ನ ಗಂಡ ಸಂಸಾರ ಮಾಡ್ಲಾರಂಗಿದ್ನಂದ್ರ ದಾರಿ ಬಿಡುವಂತ ನೀವು ಹೊಳಿಗೆ ಹೇಳು, ದಾರಿ ಬಿಡ್ತದ ಅಂತ ಹೇಳಿದ್ರು. ಹೆಂಗೆ ಬಿಡ್ತದ? ಆಯಿತು ಅಂತ ತಿಳ್ಕೊಂಡು ಮತ್ತೆ ಹೋಗಿ ಹೊಳಿಗೆ ನಿಂತು, ನನ್ನ ಪತಿ ಸಂಸಾರ ಮಾಡ್ಲಾರಂಗಿದ್ನಂದ್ರೆ ಹೊಳಿ ನೀ ದಾರಿ ಬಿಡು ಅಂದ ಕೂಡಲೇ 2 ಹೋಳು ಆಗ್ಬಿಡ್ತು. ಹೋದ್ಲು ಹಚ್ಚಿದಂಡಿ ಹೋಗಿ ಗುರು ಗೋವಿಂದ ಭಟ್ಟರಿಗೆ ಕಟ್ಟಿಕೊಂಡು ಹೋಗಿರ್ತಕ್ಕಂಥ ಬುತ್ತಿಯ ಪ್ರಸಾದವನ್ನು ಉಣಿಸಿ ಮತ್ತೆ ಬರೋದಕ್ಕೆ ಮತ್ತೆ ಹೊಳಿ ಒಂದಾಗಿತ್ತು, ಮತ್ತೆ ದಾಟಬೇಕು. ಅದನ್ನು ಹೆಂಗೆ ಅನ್ನಕ್ಕೆ ಬರ್ತದೆ? ಹೊಳ್ಳಿ ಇಲ್ಲೇ ಗುರು ಅದನ್ನು ಅವರಿಗೆ ಒಂದು ಮಾತು ಕೇಳಿದ್ರೆ ಅಂತೇಳಿ ಗುರು ಗೋವಿಂದ ಭಟ್ಟರಿಗೆ ಹೋಗಿ ಕೇಳ್ತಾಳೆ, ಯಪ್ಪ ನನ್ನ ಗುರುವರೇ ಹೇಳ್ದಂಗೆ, ನನ್ನ ಪತಿರಾಯ ಹೇಳ್ದಂಗೆ ಹಿಂಗಾಯ್ತು, ಈಗ ಮತ್ತದು ಹಂಗಾಗ್ಯದ, ಹೆಂಗೆ ನಾ ಹೆಂಗೆ ಮಾಡಲಿ? ಅವಾಗ ಅವರಂದರು, ಗುರು ಗೋವಿಂದ ಭಟ್ರು ಇಷ್ಟೆಲ್ಲ ಪ್ರಸಾದ ಉಂಡು ಮ್ಯಾಲೆ ನೀರು ಕುಡಿದ್ರು ಉಣ್ಲಾರಂಗಿದ್ರಂದ್ರೆ ದಾರಿ ಬಿಡು ಅಂತೇಳಿ ತಿಳ್ಕೊಂಡು ಹೊಳಿಗೆ ಹೇಳವ, ಬಿಟ್ಟು ತಂದ್ರೆ ಹೋಗು. ಅವಾಗ ದಾರಿಯನ್ನು ಅಂದ್ಲು, 2 ಹೋಳಾಯ್ತು. ಬಂದು ಶರೀಫ್ರಿಗೆ ಹೇಳ್ತಾಳ, ಹೊಳಿಗೆ ಹುಚ್ಚಿಡ್ದದೋ ಏನು ನನ್ನ ಗುರುವಿಗೆ ಹುಚ್ಚಿಡ್ದದೋ ಏನು ನಿನಗೆ ಹುಚ್ಚಿಡ್ದದೋ, ಹೆಂಗಿದು ಏನಿದು ಒಂದು ತಿಳಿಯೋದಲ್ಲ ಅಂದ್ಲು. ಅವಾಗ ಶರೀಫ್ರು ಅಂದರು, ಬಾಯಿಲಿ ಒಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡು. ನಿಮ್ಮ ತಮ್ಮ ಬಂದಿದ್ದ ಲಗ್ನಕ್ಕೆ ಹೇಳುವ್ಯಾನ, ಹಾಗಾಗಿ ಒಂದು ಕೆಲಸ ಮಾಡು, ಆ ಲಗ್ನಕ್ಕೆ ಹೋಗಿ ಬರ್ಬೇಕಾದ್ರೆ ನಿನಗೊಂದು ವಸ್ತು ಕೊಡ್ತೀನಿ, ಅದನ್ನು ತೊಗೊಂಡು ಹೋಗಿ ಬಾ. ಏನದು? ಒಂದು ಎಣ್ಣೆಯ ಒಂದು ಮಿಳಿಯನ್ನು, ಗಿಂಡಿಯನ್ನು ಕೈಯೊಳಗೆ ಕೊಟ್ಟ, ಲಗ್ನಕ್ಕೆ ಹೋಗು, ಲಗ್ನ ಮಾಡು. ಆದ್ರೆ ಈ ಕೈಯೊಳಗೆ ಏನು ಕೊಟ್ಟಿನಲ್ಲ ಗಿಂಡಿಯೊಳಗೆ ಎಣ್ಣೆ ಅದ, ಈ ಎಣ್ಣೆ ಚೆಲ್ಲಲಾರಂಗೆ ನೋಡ್ಕೊಂಡು ಹೊಳಿ ಬಾ. ಆಯಿತು ಅಂತ ತಿಳ್ಕೊಂಡು ಹೋದ್ಲು. ಮದುವೆ ಮಾಡಿದ್ಲು, ಎಲ್ಲ ಊಟ ಮಾಡಿದ್ಲು, ಎಲ್ಲ ಬಂಧುಗಳಿಗೆ ಮಾತಾಡಿ ಹೊಳ್ಳಿ ವಾಪಸ್ ಶರೀಫ್ರ ಹತ್ರ ಬಂದ್ಲು. ಅವಾಗ ಎತ್ತಗೋ ನೀ ಕೊಟ್ಟು ಗಿಂಡಿ ಅಂದ್ಲು. ಅಲ್ಲೇ ಎಣ್ಣೆ ಚೆಲ್ಲಿಲ್ಲಲ್ಲ ಅಂದ್ಲು. ಹೆಂಗಾಯ್ತು ಲಗ್ನ ಅಂತ ಕೇಳಿದ್ರು. ಲಗ್ನ ಏನು ಭಾರಿ ಆಯಿತು. ಯಾರು ಬಂದಿದ್ರು ಏನೋ ಗೊತ್ತಿಲ್ಲ, ಒಟ್ಟು ಲಗ್ನ ಭಾರಿ ಆಗ್ಯ. ಮತ್ತು ಊಟಕ್ಕೆ ಏನು ಮಾಡಿಸಿದ್ರು ಗೊತ್ತಿಲ್ಲ, ಊಟ ಮಾತ್ರ ಭಾರಿ ಆಗಿತ್ತು. ಮತ್ತು ಅಲ್ಲ ಇಲ್ಲಿ ಇಟ್ಟೆಲ್ಲ ಮತ್ತು ನೀವು ಉಂಡಿ ನಿಂತಿದ್ದು ಇಟ್ಟೆಲ್ಲ ಮಂದಿ ಬಂದಾರೆ, ಯಾರು ಏನಾದ್ರು ಗೊತ್ತಾಗಲ್ಲ. ಮರ ಕೊಟ್ಟಿದ್ದೆಲ್ಲ ಕೊಳ್ಳಾಗ ಕೈಯಾಗ ಒಟ್ಟು ಅದ್ರ ಮೇಲಿತ್ತು, ಅದ್ರ ಮ್ಯಾಗ ಧ್ಯಾನ ಇತ್ತು ನಂದು. ಹಾಗಾಗಿ ಯಾರು ಬಂದರು ಹೆಂಗೆ ನಿನಗೆ ಮಿಳ್ಳಿ ಮ್ಯಾಗ ಧ್ಯಾನ ಇತ್ತೋ, ನನಗೆ ನನ್ನ ಗುರುವಿನ ಮ್ಯಾಗ ಧ್ಯಾನ ಇತ್ತು. ನಾವು ಉಂಡಿದ್ದು ಹುಟ್ಟಿದ್ದು ಸಂಸಾರ ಮಾಡಿದ್ದು ನನಗೆ ಯಾವುದು ಕೂಡ ನೆನಪಿಲ್ಲ. ಮಾಡಿದವನ ಅಲ್ಲ. ಎಂತ ಅದ್ಭುತ ಇದು ಶರಣರ ಸಂಸಾರ. ನಮ್ಮ ಸಂಸಾರ ಹೆಂಗೆ? ದಿನ ಅಳುದೇ, ಒಂದಿಟ್ಟು ನಕ್ಕಿರ್ತೇವೆ, ಏನಾಗ್ತದೆ? ಅಳುದೇ ಜಾಸ್ತಿ ಆಗಿರ್ತದೆ. ಶರಣರು ಎಂಥ ಸಂಸಾರ ಮಾಡಿದ್ರು.
ಹೆಂಗೆ ಸಂಸಾರ ಮಾಡಿದ್ರಿ? ಈಗ ಕೆರೆಗೆ ನೀರು ಕುಡಿಯಲಾಕ ಒಂದು ಎಮ್ಮಿ ಮತ್ತು ಎತ್ತ ಎರಡು ತೊಗೊಂಡು ಹೋರಿ. ಎತ್ತ ಮತ್ತು ಎಮ್ಮಿ ತೊಗೊಂಡು ಹೋರಿ ನೀರು ಕುಡ್ಸಾಕ. ಎಮ್ಮಿ ಹೆಂಗೆ ನೀರು ಕುಡಿತದ ನಿಮ್ಗೆ ಗೊತ್ತು? ಎಮ್ಮಿ ಕೆರೆಯಾಗ ಹೋಯ್ತು ಅಂದ್ರೆ ಹೊಳ್ಳ್ಯಾಡಿ ರಾಡಿ ಒಳಗೆ ಹೊಳ್ಳ್ಯಾಡಿ ಹೊಳೆ ಬರ್ತದೆ. ಅದ ಎತ್ತ ನೀರು ಕುಡಿಯಾಕ ಬಿಡ್ರಿ, ನೀರು ಕುಡಿಯಾಕತ್ತದ ಅನ್ನೋದು ಗೊತ್ತೇ ಆಗೋದಿಲ್ಲ. ನೀರು ಕುಡಿದು ಎತ್ತ ಸರಿತದ. ಎತ್ತ ಹೆಂಗೆ ನೀರು ಕುಡಿತು ಹಂಗೆ ಮಹಾತ್ಮರು ಸಂಸಾರ ಮಾಡ್ಯಾರ, ಕುಡಿದಿದ್ದ ಗೊತ್ತಿಲ್ಲ. ಎಮ್ಮೆ ಹೆಂಗೆ ಹೊಳ್ಳ್ಯಾಡ್ತದ ಹಂಗೆ ನಮ್ಮ ಸಂಸಾರ. ಸಿರಿ ಎಂಬುದನ್ನು ಮರೆತು ಪೂಜಿಸು. ನಮಗೆ ಎಂಥ ಸಿರಿ ಅದಾವು, ಪ್ರತಿನಿತ್ಯವೂ ಕೂಡ ಅಷ್ಟು ಗಳಿಸ್ಬೇಕು, ಇಷ್ಟು ಗಳಿಸ್ದಾಗ ಇನ್ನಷ್ಟು ಗಳಿಸ್ಬೇಕು, ಮತ್ತಷ್ಟು ಗಳಿಸ್ದಾಗ ಇನ್ನಷ್ಟು ಬರೀ ಗಳಿಸ್ಬೇಕು. ನಾನು ಏನು ಮಾಡಿದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಾನು ಅವ್ರಿಗಿಂತ ದೊಡ್ಡ ಶ್ರೀಮಂತ ಆಗಬೇಕು. ನೀ ಇಂಥ ಶ್ರೀಮಂತಿ ಇಟ್ಕೊಂಡ್ರೆ ನಿನಗೆ ಸಂಗಮನಾಥ ಒಲಿದಿಲ್ಲ. ಅದನ್ನು ಮರೆತು ಪೂಜಿಸು, ಅದನ್ನು ಮರಿಲಿಲ್ಲ ಅಂದ್ರೆ ಲಿಂಗಯ್ಯ ನಿನಗೆ ಒಲಿದಿಲ್ಲ. ಇಲ್ಲಿ ಯಾವುದೂ ಪದವಿ ಬೇಕಾಗಿಲ್ಲ. ಇಲ್ಲಿ ದೊಡ್ಡವರು ಸಣ್ಣವರು, ಮೇಲು ಕೀಳು, ಅಧಿಕಾರಿ, ಈ ಎಲ್ಲವನ್ನ ಶ್ರೀಮಂತಿಕೆ ಏನದಲ್ಲ ಈ ಲೌಕಿಕ ಪ್ರಪಂಚದ ಸಿರಿಯನ್ನು ಮರಿಲಿಲ್ಲ ಅಂದ್ರೆ ನಿನಗಲ್ಲ ಲಿಂಗಯ್ಯ ಒಲಿದಿಲ್ಲ. ಎಂಥ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ನೆಚ್ಚಿ ಕೆಡಬೇಡ. ಯಾಕಂದ್ರೆ ಸರ್ ಮೊನ್ನೆ ಹೇಳ್ದಂಗೆ ಹೆಂಗದಿದು ತುಪ್ಪದ ಸವಿಗೆ ಅಲಗ ನೆಕ್ಕುವ ಸುನಗನಂತೆ ಅನ್ನ ಬಾಳುವೆ. ಆ ತುಪ್ಪದ ಅದಕ್ಕೇನು ಸವರಿರ್ತಾರೆ, ಕತ್ತಿಗೆ ಒಂದೆರಡು ತುಪ್ಪ ಸವರಿರ್ತಾರೆ. ಯಾಕಂದ್ರೆ ಅದಕ್ಕೆ ಜಂಗ್ ಹತ್ತಬಾರ್ದು. ಪ್ರಾಣಿ ಕೊಬ್ಬನು ಸವರಿರ್ತಾರೆ. ಆ ಪ್ರಾಣಿ ಕೊಬ್ಬು ಸವರಿದಾಗ ನಾಯಿ ಬರ್ತದ, ಆ ವಾಸನೆಯನ್ನು ಕಂಡು ಆ ತುಪ್ಪವನ್ನು ಸವರ್ಲಕ್ಕೆ ಚಾಲು ಮಾಡ್ತದ. ಆ ತುಪ್ಪ ತಿನ್ನು ಗದ್ದಲದೊಳಗೆ ನಾಲಿ ಹರಿತದ ಆ ಕತ್ತಿ. ಅವಾಗ ಆ ತುಪ್ಪದ ಜೊತೆ ತನ್ನ ರಕ್ತ ತನಗೇ ರುಚಿ ಹತ್ತದ. ರಕ್ತ ಹೋಗತ್ತ ಅನ್ನೋದು ಗೊತ್ತಾಗೋದಿಲ್ಲ. ಎಂಥದ್ದು ಹಂಗೆ ನಾವು ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಪ್ರತಿನಿತ್ಯವೂ ಅಳು, ಪ್ರತಿನಿತ್ಯವೂ ನೋವು, ಸಂಕಟ. ಪ್ರತಿಯೊಬ್ಬರಿಗೆ ನಾವು ಪ್ರಶ್ನೆಯನ್ನು ಮಾಡಿದಾಗ ಯಾರು ನೆಮ್ಮದಿಯಾಗಿದ್ದೀರಿ ಅಂದ್ರೆ ಯಾರೂ ಕೈ ಎತ್ತುವುದಿಲ್ಲ. ನನ್ನಾದಿಯಾಗಿ ಹಿಡ್ಕೊಂಡು ಹೇಳ್ತೀನಿ ನಾನು. ಯಾಕ ನಾವು ವಚನ ಸಾಹಿತ್ಯವನ್ನು ಶರಣರನ್ನ ನಾವು ಆಳವಾಗಿ ನೋಡಿಲ್ಲ. ನಾವು ಅವರಂತೆ ಪ್ರಪಂಚ ಮಾಡ್ಲಿಕ್ಕೆ, ಅವರಂತೆ ನಾವು ಸಂಸಾರ ಮಾಡೋಕ್ಕೆ ಪ್ರಯತ್ನ ಮಾಡಿದೀವಿ ಅಂದ್ರೆ ಒಂದಿಷ್ಟು ಸಮಾಧಾನ ಸಿಕ್ತದೆ. ಇದೆಲ್ಲ ಆಗಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕು? ನಾನು ಒಂದು ಪದ್ಯ ಬರೆದಿದ್ದೆ 2014 ಅದು ಗುರುಗಳಿಗೆ ತೋರಿಸಿದ್ದೆ. ಸುಳ್ಳಿನ ಸಂಸಾರದಾಗ ಮಾಡಬ್ಯಾಡ ನೀ ಸೋಗ, ಸುಳ್ಳಿನ ಸಂಸಾರದಾಗ ಮಾಡಬ್ಯಾಡ ನೀ ಸೋಗ, ಸದ್ಗುರುವಿನ ಸಂಗವ ಮಾಡೋ ಕಟ್ಟತಾನ ಕೊರಳಾಗ ಲಿಂಗ, ಸಿದ್ಲಿಂಗಾಪರ ಸಂಗವ ಮಾಡು ಕಟ್ಟತಾರ ಕೊರಳಾಗ ಲಿಂಗ. ಯಾಕೆ ಬೇಕು ಲಿಂಗ? ಯಾಕೆ ಬೇಕು? ನಿನ್ನ ನಾಮ ನುಡಿತೀನಿ ಅಂತ ಹೇಳಿದೆಪ್ಪ ಶಿವನೀಗ, ಆಡಿದ ಮಾತಾರುವಿಲ್ಲ ನಿನಗ ಮರತ ಕುಂತಿ ಭವದಾಗ, ಸಾಸ್ವಿ ಸುಖಕ ಮೆಚ್ಚಿ ತಮ್ಮ ಬಿದ್ದಿದಿ ಕಷ್ಟದ ಕಡಲಾಗ. ಇದು ಸುಳ್ಳಿನ ಸಂಸಾರ. ಇದನ್ನು ನಾವು ಅರಿತು ಮಾಡಬೇಕಾಗ್ತದೆ ಸಂಸಾರವನ್ನು. ಸಂಸಾರ ಬಗ್ಗೆ, ಒಂದು ಮನಸ್ಸಿನ ಬಗ್ಗೆ, ಒಂದು ಲಿಂಗದ ಬಗ್ಗೆ, ಪ್ರತಿಯೊಂದು ಒಂದೇ ಒಂದು ಶಬ್ದದ ಬಗ್ಗೆ ನೀವು ವಚನಗಳನ್ನು ನೋಡ್ಕೊಂತ ಹೊಂಟ್ರೆ ಇಡೀ ದಿವಸ ಅಲ್ಲ, ಇಡೀ ತಿಂಗಳಲ್ಲ, ವರ್ಷಾನುಗಟ್ಟಲೆ ಚಿಂತನೆ ಮಾಡ್ಬೋದು ಬರೇ ಒಂದೊಂದು ಶಬ್ದದ ಮೇಲೆ. ಎಂತಿಂಥ ಸಾಹಿತ್ಯವನ್ನು ಕೊಟ್ಟರು. ಅದಕ್ಕೇ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ, ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಇದ್ದುದನ್ನು ಬಿಟ್ಟು ಇರ್ಲಾರ ಕಡೆ ಹೋಗುವುದೇ ಜೀವನ. ಹೆಂಗಾಗ್ಯದಂದ್ರೆ ಈಗ ನಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಾಡಾಡಿ ಬಿಸ್ತಂಗೆ ಆಲಕತ್ತು. ವಿದೇಶದವರು ನಮ್ಮ ವಚನ ಸಾಹಿತ್ಯವನ್ನು ತಲೆ ಮೇಲೆ ಇಟ್ಕೊಂಡು ಅವ್ರು ಕುಣ್ಯಾಕತ್ತಾರ, ನಾವು ಬೇರೆ ಬೇರೆ ಸಾಹಿತ್ಯವನ್ನು ತಲೆ ಮೇಲೆ ಇಟ್ಕೊಂಡು ನಾವು ಕುಣ್ಯಾಕತ್ತೇವೆ. ನಮ್ಮದವ್ರು ತೊಗೊಂಡಾರ, ಅವ್ರು ನಾವು ತೊಗೊಂಡೇವಿ. ಸಂಸ್ಕೃತಿ ಹಾಳು ಮಾಡ್ಕೊಂಡೇವಿ, ಶರೀರ ಹಾಳು ಮಾಡ್ಕೊಂಡೇವಿ. ಹಾಗಾಗಿ
ಇಲ್ಲಿ ಸಂಸಾರವನ್ನು ಇದು ಗಾಳಿಗಿಟ್ಟಿರ್ತಕ್ಕಂಥ ದೀಪ. ಆ ದೀಪವನ್ನು ನಾವು ನಂದಾದೀಪವನ್ನು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಶರಣರು ಹೆಂಗೆ ಮಾಡಿದ್ರೆ ಹಂಗೆ ಸಂಸಾರವನ್ನು ಮಾಡಿದಾಗ ಎಂಥ ಗಾಳಿ ಬಿಟ್ರೂ ಆರೋದಿಲ್ಲ. ಆ ದೀಪನೇ ನಂದಾದೀಪ ಆಗಿಬಿಡ್ತದೆ. ಸಂಸಾರ ಶರಣರ ಸಂಸಾರ ಆಗ್ತದೆ, ಬೇಕು ಇಲ್ಲ ಬ್ಯಾಡಿಲ್ಲ. ಆ ಸಂಸಾರದ ಅದ್ರೊಳಗೆ ಪೂಜೆ, ಆ ಪೂಜೆ ತೆಗೆದುಬಿಟ್ರೆ ಸಸಾರ ಆಯಿತು. ಪೂಜೆ ಏನದು ಕಠಿಣ, ಆ ಪೂಜೆಯನ್ನು ತೆಗೆದ್ರೆ ಸುಲಭ. ಆದ್ರೆ ಪೂಜೆಗೆ ಕಿಮ್ಮತ್ತು ಕೊಡಲಿಲ್ಲ ಏನು ಶರಣರು. ಆ ಪೂಜೆಗೆ ಶೂನ್ಯ ಅಂದರು, ಆ ಶೂನ್ಯವನ್ನು ದಾಟಿ ಮತ್ತೆ ನಿಶೂನ್ಯ ಅಂದರು. ಆದ್ರೆ ಇರಲಿ, ನಮ್ಮ ಪ್ರಪಂಚಕ್ಕೆ ನಾವು ಎಲ್ಲವೂ ಬೇಕೇ, ಬಿಟ್ಟು ಹೋಗ್ಲಿಕ್ಕೆ ಯಾವುದೂ ಬರೋದಿಲ್ಲ. ಆದ್ರೆ ಹೆಂಗೆ ಮಾಡಬೇಕು ಸಂಸಾರವಂದ್ರೆ ಆವಾಗಲೇ ಶರಣರು ಹೇಳಿದ್ರಲ್ಲ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚರ್ಯ. ಯಾವುದೂ ಬಾಲ ನಮಗೆ ಹಚ್ಕೊಳ್ಳೋದಲ್ಲ, ಎಲ್ಲ ಸಂಗಮನಾಥನ ಕೃಪಾ. ಅವ ಹೆಂಗೆ ನಡೆಸ್ತಾನೋ ಹಂಗೆ ನಡೀಲಿ. ಇಟ್ಟೆಲ್ಲ ತಿಳ್ಕೊಂಡ ಬಳಕು ನಾವು, ಇಟ್ಟೆಲ್ಲ ಓದಿದ ಬಳಕು ನಾವು, ಇಟ್ಟೆಲ್ಲ ಲಿಂಗ ಪೂಜೆ ಮಾಡಿದ ಬಳಕು ನಾವು, ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡದ ಬಳಕು ನಾವು ಹೆಂಗಾಗಿಬಿಟ್ಟಿವಂದ್ರೆ ಮಜ್ಜನ ಕೆರೆದು ಫಲವೇನೋ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ನೂರನ್ನ ಓದಿ ನೂರನ್ನ ಕೇಳಿ ಏನು ಫಲ? ಆಸೆನೂ ಹರಿಯವಲ್ದು, ರೋಷನೂ ಬಿಡವಲ್ದು. ಸುಮ್ಮನೆ ಎಲ್ಲರೂ ಕರೆದಾರತ್ತು ಬರೋದು, ಎಲ್ಲರಂಗೆ ನಾವು ಇರೋದು, ಮತ್ತೆ ಆಸೆ ಇಟ್ಕೊಳ್ಳೋದೆ, ಮತ್ತೆ ರೋಷ ಬಿಡುವುದೇ ಇಲ್ಲ. ಅದಕ್ಕಂದ್ರು ಶರಣರು ಬಸವಣ್ಣವರು ಮಾತಿನಂಗೆ ಮನಸ್ಸಿಲ್ಲ, ಮಾತು ಮತ್ತು ಮನಸ್ಸು ಒಂದಾಯಿತು ಅಂದ್ರೆ ಅಲ್ಲಿ ಮಹಾದೇವ ಇರ್ತಾನ. ಮಾತ ಮನಸ್ಸು ಒಂದಾಗಕ್ಕೆ ತೇರಿಲ್ಲ, ನಡೆ ಮತ್ತು ನುಡಿ ಒಂದಾಗಕ್ಕೆ ತೇರಿಲ್ಲ. ಕೇವಲ ಪ್ರಚಾರ, ಕೇವಲ ಪ್ರತಿಷ್ಠೆ, ನಾನು ಬಾರಿ ನೀನು ಬಾರಿ ಅನ್ನುವಂಥದ್ರೊಳಗೆ ಜಗತ್ತು ಹೊಂಟದು. ಭಾಳ ಬುದ್ಧಿವಂತರಿಂದನೇ ದೇಶ ಹಾಳಾಗ್ಲಕ್ಕತ್ತದ. ಆ ಬುದ್ಧಿಗೆ ಸಂಸ್ಕಾರ ಇಲ್ಲ. ಆ ಬುದ್ಧಿಗೆ ಸಂಸ್ಕಾರ ಇತ್ತಂದ್ರೆ ಈ ಸಂಘದೊಳಗಿದ್ದೇವಂದ್ರೆ, ಸತ್ಸಂಗದೊಳಗಿದ್ದೇವಂದ್ರೆ ಆ ಬುದ್ಧಿ ಸುಬುದ್ಧಿ ಆಗ್ತದೆ. ಅವಾಗ ಆನಂದ. ಇದೆಲ್ಲ ಮಾಡೋದು ಎದಕ್ಕಂದ್ರೆ ಆನಂದಕ್ಕಾಗಿ. ಇದೆಲ್ಲ ಮಾಡೋದು ಎದಕ್ಕೆ? ಆ ಪರಮಾನಂದ ನಮಗೆ ಸಿಗಬೇಕಾಗ್ಯದ. ಆ ಪರಮಾನಂದ ಸಿಗಬೇಕಾಗಿತ್ತು ಅಂತಂದ್ರೆ ನಾವು ಪರಮಾತ್ಮನೊಳಗೆ ಒಂದಾಗಬೇಕಾಗ್ಯದ, ಆ ಲಿಂಗದೊಳಗೆ ಒಂದಾಗಬೇಕಾಗ್ಯದ. ಲಿಂಗಾಂಗ ಸಾಮರಸ್ಯವನ್ನು ನಾವು ಅನುಭವಿಸ್ಬೇಕಾಗ್ಯದ. ಅದೆಲ್ಲವೂ ಕೂಡ ಸಂಗಮನಾಥನ ಕರುಣೆ ಅನ್ನುವಂಥದ್ದನ್ನು ಹೇಳ್ತಾ ಕೊಟ್ಟಿರ್ತಕ್ಕಂತಹ ಈ ಒಂದು ಸುದೈವವನ್ನು, ಅವಕಾಶವನ್ನು ನನ್ನ ಮತ್ತಿಗೆ ಭಗವಂತ ಎಷ್ಟನ್ನು ಕೊಟ್ಟಿದ್ದಾನೆ ಅಷ್ಟನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು ಇಷ್ಟೇನು? ಈ ವಚನದ ಒಡಲಾಳ ಇಷ್ಟೇನು? ಇಲ್ಲ, ಇನ್ನೂ ಭಾಳ ಅದು ಇನ್ನೂ ಎದರಿಂದ ತಿಳಿಯಾಗ್ತದ ನಮಗೆ ಹೋಗ್ತಾ ಹೋಗ್ತಾ ಅಂದಾಗ ಗುರುಗಳ ಆಶೀರ್ವಾದ, ಗುರುಗಳ ಆಶೀರ್ವಚನ ಗುರುವಿನ ಮುಖದಿಂದ ಬಂತಂದ್ರೆ ಆ ಪದ ಹೆಂಗಾಗ್ತದಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲವನ್ನು ನಷ್ಟ ಮಾಡ್ತದೆ. ಅಂತಹ ದಿವ್ಯ ಅನುಭವವನ್ನು, ಆ ಸಾಹಿತ್ಯವನ್ನು ನಾವು ನೀವೆಲ್ಲ ಆನಂದಿಸೋಣ. ಇದು ಎಷ್ಟು ದಿವಸ ನಡೀತದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ನಮ್ಮೊಳಗೆ ಹೊಕ್ಕದ ಅನ್ನುವಂಥದ್ದು ಆ ಮುಖ್ಯ ಅಂತ ಹೇಳ್ತಾ, ನನಗೂ ಕೂಡ ಸುಮ್ಮನೆ ಹಾಡ್ಕೊಂತ ಅಡ್ಡಾಡುವಂಥವು ನಾನು, ನನ್ನನ್ನು ಈ ವಚನ ಸಾಹಿತ್ಯಕ್ಕೆ ಅಧ್ಯಾತ್ಮಕ್ಕೆ ತಂದಂಥವ್ರು ಯಾರಂದರೆ ಡಾಕ್ಟರ್ ಮಡಿಕೇಶ್ವರವ್ರು. ಅಲ್ಲಿಟ್ಟು ಇಲ್ಲಿಟ್ಟು ಹಾಡ್ಕೋತ ಹೋಗವ ನಾನು. ನನ್ನಂಥವ್ರಿಗೆ ಹೋರಿಮಟ್ಟಿಯ ಶಿವಾನಂದ ಶರಣರನ್ನು ಅವ್ರ ಸಾನ್ನಿಧ್ಯ ಕರ್ಕೊಂಡು ಹೋಗಿ ನಮ್ಮ ಸಂಗನಗೌಡರು ಒಂದು ಬಳಗವನ್ನು ಕಟ್ಟಿಕೊಂಡು ಹೋಗಿ ಒಂದಿಷ್ಟು ಆನಂದವನ್ನು, ನಾವೇನೂ ಅಲ್ಲ, ಸಮುದ್ರದೊಳಗಿನ ಒಂದು ಅಣುನೂ ಅಲ್ಲ, ಅಷ್ಟನ್ನು ತಿಳ್ಕೊಂಡಿಲ್ಲ, ಇಟ್ಟು ಆನಂದ ಆಗ್ಯದ. ಇನ್ನಷ್ಟು ಮುಂದೆ ಹೋದಾಗ ಅದು ಪರಮಾನಂದವೇ ಆಗ್ತದೆ. ಅಂಥ ಪರಮಾನಂದ ಗುರುಗಳ ಕೃಪೆಯಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಕರುಣಿಸಲಿ ಅಂತ ತಿಳ್ಕೊಂಡು ತಮ್ಮೆಲ್ಲರ ಪದಕ್ಕೆ ಮತ್ತೊಮ್ಮೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳನ್ನು ತಿಳಿಸ್ತಾ ನನ್ನ ಈ ವಾಕ್ಪುಷ್ಪಗಳನ್ನು ಪರಮ ಪೂಜ್ಯರಿಗೆ ಅರ್ಪಿಸಿ ಧನ್ಯವಾದ. ಭಾಳ ಸೊಗಸಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಅವರ ವಿಚಾರಧಾರೆಗಳು ಭಾಳ ಉತ್ತಮವಾದಂತಹ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಸಂಸಾರ ಮತ್ತು ಸಿರಿವಂತಿಕೆ ಬಗ್ಗೆ ಯಾವ ರೀತಿ ನಾವು ಇರಬೇಕು ಮತ್ತು ನಮ್ಮ ಪೂಜೆ ಎಲ್ಲಿ ಆಗಬೇಕು ಅನ್ನೋದನ್ನು ಭಾಳ ಉತ್ತಮವಾಗಿ ಹೇಳಿಕೊಟ್ಟಂಥ ಶರಣು ಬಸ್ತಾಳ್ ಅವರಿಗೆ ಅನಂತ ಅಭಿನಂದನೆಗಳು ಸಲ್ಲಿಸ್ತಾ, ಯಾವುದನ್ನು ಇಲ್ಲಿ
ನಾವು ಬಿಡಬೇಕು, ಯಾವುದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನು ಈ ವಚನದಲ್ಲಿ ಹೇಳಿಕೊಟ್ಟಾರ ಉತ್ತಮವಾಗಿ. ಸಂಸಾರ ಮತ್ತು ಸಿರಿ ಇವೆರಡನ್ನೂ ಕೂಡ ನೆಚ್ಚಿ ಕೆಡಬೇಡ ಅಂತ ಹೇಳಿದಾರ ಅವರು. ಇವತ್ತರಿಂದ ನೆಚ್ಚಿ ಕೆಡಬೇಡ ಅಂತ ಹೇಳ್ಯಾರ. ಅದರ ಇಲ್ಲಿ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಅವೆರಡೇ ಪ್ರಾಮುಖ್ಯತೆ, ಉಳಿದೆಲ್ಲವೂ ಕೂಡ ಶೂನ್ಯ ಅನ್ನುವಂಥ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಜೀವನ ನಡೀತಾ ಇದೆ. ಇವತ್ತಿನ ಜೀವನ ಯಾವುದು? ಶ್ರೀಮಂತಿಕೆ ಬೇಕು ಮತ್ತು ಸಂಸಾರ ಬೇಕು. ಇವೆರಡು ಬಿಟ್ಟರೆ ಬೇರೆ ಯಾವುದೂ ನಮಗೆ ಬೇಡ ಅಂತ ಹೇಳ್ತಾರೆ. ಆದರೆ ಎಲ್ಲ ಶರಣರು ಮಹಾತ್ಮರು ಅದನ್ನೆಚ್ಚಿ ಕೆಡಬೇಡ ಅಂತ ಹೇಳ್ಯಾರ. ಅಂದರೆ ಇವೆರಡು ಹೆಂಗೆ ಕೆಡಿಸ್ತಾವ್ರಿ ನಮ್ಮನ್ನು? ಸಂಸಾರ ಕೆಡಿಸ್ತದನ? ಇಲ್ಲ. ಆದರೂ ಕೂಡ ಕೆಡಬೇಡ ಅಂತ ಹೇಳ್ತಾರಂದ್ರೆ ಶ್ರೀಮಂತಿಕೆ ಎಂದ್ರೆ ಹಾಳು ಮಾಡ್ತದನ? ಬಡವರು ಹಾಳಾಗಿರ್ತಾರೆ, ಶ್ರೀಮಂತರು ಹೆಂಗಂದ್ರೆ ಹಾಳಾಗ್ತಾರೆ. ಆದರೂ ಕೂಡ ಕೆಡಬೇಡ ಅಂತ ಹೇಳ್ತಾರಲ್ಲ, ಹೆಂಗಿದು? ಅಂದ್ರೆ ಇಲ್ಲಿ ಒಂದೇ ಒಂದು ಸೂತ್ರ ಅಂದರೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಮನಸ್ಸಿನಿಗೆ ಇರ್ತಕ್ಕಂತಹ ಆಸೆ. ಯಾವುದನ್ನು ಹೆಚ್ಚಾಗಿ ಆಸೆಯನ್ನು ನಾವು ಮಾಡ್ತೀವಿ, ಆಸೆ ದುರಾಸೆ ಆಗ್ತದಲ್ಲ, ಅವಾಗ ಅದರಿಂದ ನಮಗೆ ಕೆಡಕ್ಕೆ ಆಗೇ ಆಗ್ತದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಆಸೆ ಯಾವಾಗಲೂ ಕೂಡ ನಮ್ಮನ್ನು ಕೆಡಕರನ್ನಾಗಿ ಮಾಡೇ ಮಾಡ್ತದೆ. ಅದಕ್ಕೆ ಅಷ್ಟು ಆಸೆಯನ್ನು ತೊರೆದು ನೀನು ಅತಿಯಾಸೆ ಮಾಡಿ, ನೀನು ಅತಿಯಾಸೆ ಮಾಡೋದ್ರ ಮುಖಾಂತರ ನಿನ್ನ ಸಂಸಾರ ಆಗಲಿ ಅಥವಾ ನಿನ್ನ ಶ್ರೀಮಂತಿಕೆ ಆಗಲಿ ಅದು ಒಂದಿಲ್ಲ ಒಂದು ದಿವಸ ಅದು ನಿಮ್ಮ ಬಿಟ್ಟು ಹೋಗುದ. ಮನಸ್ಸಿಗೆ ಹೇಳಬೇಕು ನಾವೆಲ್ಲ, ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರೆ ಅದರೊಳಗೆ ಐತೋ ಇಲ್ಲೋ ಅನ್ನಂಗಿರಬೇಕು. ಆ ರೀತಿಯಾಗಿದ್ದಾಗ ಮಾತ್ರ ಅದು ನಮ್ಮನ್ನು ನಾವು ಗೌರವಿಸ್ಲಿಕ್ಕೆ ಸಾಧ್ಯ. ಮತ್ತು ನಾವು ಎದರಿಂದ ಇದನ್ನು ನಾವು ಆಸೆಯನ್ನು ಕಂಟ್ರೋಲ್ ಮಾಡ್ಬೋದು? ಯಾವುದರಿಂದ? ಪೂಜೆ ಮಾಡೋದ್ರಿಂದ. ಕೂಡಲ ಸಂಗಮ ಶರಣರ ಅಂದ್ರೆ ನಾವು ಯಾವಾಗ ಕೂಡ ಈ ಸತ್ಸಂಗದಲ್ಲಿ, ಇಂಥ ಅನುಭವದಲ್ಲಿ, ಇಂಥ ಶಿವಯೋಗದಲ್ಲಿ ನಾವು ಭಾಗಿಯಾಗಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಾವು ನಮ್ಮನ್ನು ತಿಳ್ಕೊಳ್ಳೋದು ಸಾಧ್ಯ. ಅಲ್ಲಿ ಸಿರಿನೂ ಬೇಡ ಮತ್ತು ಸಂಸಾರವೂ ಬೇಡ. ಏನು ಬೇಕಪ್ಪ ಅಂತಂದ್ರೆ ಗುರು ನಿನ್ನ ಕರುಣೆ ಇದ್ದರೆ ಸಾಕು ಅನ್ನೋ ರೀತಿಯಲ್ಲಿ ಬರ್ತದೆ. ಗುರುವಿನ ಕರುಣೆ, ಲಿಂಗನಿಷ್ಠೆ, ಲಿಂಗ ಪೂಜೆ ಮಾಡೋದ್ರ ಮುಖಾಂತರ ನಾವು ಒಂದಿಷ್ಟು ಈ ಜೀವನಕ್ಕೆ ಒಳ್ಳೆಯ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ನಾವು ಇದರಿಂದ ಕೆಡ್ಕೋತ ಹೋಗ್ತೀವಿ ಅನ್ನೋದನ್ನು ಭಾಳ, ಯಾಕಂದ್ರೆ ಶರಣರು 12ನೇ ಶತಮಾನದಲ್ಲಿ ಪ್ರತಿಯೊಬ್ಬರು ಕೂಡ ಸಂಸಾರಿಕರಾಗಿದ್ದುಕೊಂಡೇ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋದಂಥವ್ರು. ಬಸವಣ್ಣವರ ಆದಿಯಾಗಿ ಪ್ರತಿಯೊಬ್ಬರು ಕೂಡ. ಆದ್ರೆ ಅವರು ಅದರೊಳಗೆ ಹೆಚ್ಚಾಗಿ ಇದ್ರನ? ಇಲ್ಲ. ಆಸೆ ಪಟ್ರನು? ಪಟ್ಟಿಲ್ಲ. ಎಷ್ಟು ಆಸೆ ನಾವು ಪಡ್ತೀವಿ ಅಷ್ಟು ನಮಗೆ ದುಃಖ ಗ್ಯಾರಂಟಿ. ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನಮ್ಮ ಮನಸ್ಸಿನೊಳಗಿರತಕ್ಕಂಥ ಹಿಡಿತವನ್ನು ನಾವು ಸಾಧಿಸಬೇಕು. ಹಿಡಿತ ಹೆಂಗೆ ಸಾಧಿಸಬೇಕು ಅಂತಂದ್ರೆ ಏನು ಹೇಳಿದ್ರಲ್ಲ, ಪ್ರತಿಯೊಂದು ಕೂಡ ನಮ್ಮ ಷಡ್ವರ್ಗಗಳಾಗಿರ್ಬೋದು, ನಮ್ಮ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಜಾಗೃತವನ್ನಾಗಿ ಮಾಡಬೇಕು. ಆ ಜಾಗೃತವನ್ನು ಮಾಡಲಿಕ್ಕೆ ಸಾಧ್ಯ ಎಲ್ಲಿಪ್ಪ ಅಂತಂದ್ರೆ ಶಿವಯೋಗ ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಸಾಧ್ಯ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಂದಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ ಯಾವುದನ್ನು ನಾವು ಹೆಚ್ಚಿಗೆ ಆರಾಧನೆ ಮಾಡಬೇಕು, ಯಾವುದು ನಮಗೆ ಹೆಚ್ಚಿಗೆ ಬೇಕು ಅನ್ನೋದನ್ನು ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ. ಅಕಸ್ಮಾತ್ ಇಲ್ಲಿ ಬರದೇ ಇದ್ದರೆ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ಏನಂದ್ರೆ ನಾವು ಹೆಂಗಾರ ಶ್ರೀಮಂತಿಕೆ ಆಗಬೇಕು, ನಾವು ಹೆಂಗಾರ ಕಗೋಲಕ್ಕೆ ನಮ್ಮ ಸಂಸಾರ ಶುದ್ಧ ಮಾಡ್ಕೋಬೇಕು. ಒಟ್ಟು ಅದರಿಂದನೇ ಬೆನ್ನು ಹತ್ತೋದು. ಅದು ಒಂದು ದಿವಸ ಬೆನ್ನು ಹತ್ತಿಸೋದು, 2 ದಿವಸ ಬೆನ್ನು ಹತ್ತದ. ಅತಿ ಆಯ್ತು ಅಂದ್ರೆ ಅದನ್ನು ಕೂಡ ವಿಷವಾಗಿ ನಮಗೆ ಪರಿಣಾಮ ಆಗ್ತದೆ ಅನ್ನೋದನ್ನು ಶರಣರು ಈ ವಚನದ ಮುಖಾಂತರ ನಮ್ಮ ನಿಮಗೆಲ್ಲರಿಗೂ ಕೂಡ ಕಣ್ಣು ತೆರೆಸಿದ್ದಾರೆ. ಇನ್ನು ಮುಂದಾದರೂ ಕೂಡ ಏನು
ಬರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ನಾವು ಎಷ್ಟೇ ಬೆಳಿತೀವಿ ಅಂದರೂ ಕೂಡ ನಮಗೆ ಮೋಕ್ಷಕ್ಕೆ ದಾರಿ ಯಾವುದಪ್ಪ ಅಂದ್ರೆ ಶಿವಯೋಗ ಮಾತ್ರ ದಾರಿ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಶಿವಯೋಗ ಬಿಟ್ಟರೆ ನಾವೆಲ್ಲರೂ ಈ ಜನ್ಮವನ್ನು ಪಾವನ ಮಾಡ್ಕೊಳ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಅದೇ ಹೇಳಿದ್ರು ಅವರು ಭಾಳ ಉತ್ತಮವಾಗಿ, ಯಾವುದೋ ಬಿಟ್ಟಿವಿ ಯಾವುದೋ ಹಿಡ್ಕೊಂಡಿವಿ. ಅವರು ಹಿಡ್ಕೊಂಡವರು ತಾವೆಲ್ಲರೂ ಕೂಡ ಪುಣ್ಯಾತ್ಮರಾಗತ್ತಾರ, ನಾವೆಲ್ಲರೂ ಕೂಡ ಇಲ್ಲಿ ಪಾಪಿಗಳಾಗಿ ಕೂತ್ಕೊಳಕತ್ತೀವಿ. ಅಂದ್ರೆ ನಮ್ಮಲ್ಲಿ ಯಾವುದನ್ನು ನಾವು ಪೂಜೆ ಮಾಡ್ಕೋಬೇಕು, ಯಾವುದನ್ನು ನಾವು ಗೌರವಿಸ್ಬೇಕು, ನಮ್ಮನ್ನು ಯಾವುದು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು. ಆಸೆಗೆ ನಾವು ಮಾಡಬಾರದು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇವತ್ತು ಉತ್ತಮವಾದಂತಹ ವಿಚಾರವನ್ನು ಈ ಅನುಭವದಲ್ಲಿ ಹಂಚಿಕೊಂಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಅನುಭವ ಯಾವಾಗಲೂ ಕೂಡ ನಮ್ಮ ಜೊತೆಗಿರಬೇಕು. ಕೇವಲ ಶ್ರಾವಣ ಮಾಸ ಶ್ರವಣ ಮಾಡಿ ಇದೊಂದು ತಿಂಗಳು ನಾವು ಪರಿಪೂರ್ಣ ಆಗಿಬಿಟ್ಟಿವಪ್ಪ, ಇನ್ನು 11 ತಿಂಗಳು ಬೇಕಾದ ಮಾಡಿದ್ರೆ ನಡೀತಪ್ಪ ಅಂತ ನಡೆಯಂಗಿಲ್ಲ. ಶ್ರಾವಣ ಮಾಸದಾಗ 1 ತಿಂಗಳು ಭಾಳ ಶುದ್ಧ ಆಗಿವಿ, ನಮ್ದು ಏನೇ ಇದ್ದರೂ ಕೂಡ ಹಿಂದಿನ 11 ತಿಂಗಳೆಲ್ಲ ಕಳ್ಕೊಂಡಿವಿ. ಇನ್ನು ಮುಂದೆ 11 ತಿಂಗಳು ಬೇಕಾದ ಮಾಡಿರ್ತಕ್ಕನೋ ಮುಂದೆ ಬರ್ತದಲ್ಲ ಶ್ರಾವಣ, ಅಲ್ಲಿ ತಕ್ಕ ಬೇಕಾದ ಮಾಡಿದರೂ ಕೂಡ ನಡೀತಂದ್ರೆ ನಡೀದಿಲ್ಲ. ಇಂದಿಂಗೆ ಇಂದು ನಾಳೆಗೆ ನಾಳೆ ಅಂದ್ರೆ ನಾವು ಇವತ್ತು ಏನು ಮಾಡ್ತೀವಿ ಇವತ್ತು, ನಾಳೆಗೆ ಏನು ಮಾಡ್ತೀವಿ ನಾಳಿದ. ಅದಕ್ಕೆ ನಾವು ಎಲ್ಲರೂ ಕೂಡ ನಿತ್ಯವಾಗಬೇಕಿದು. ಪ್ರತಿನಿತ್ಯನೂ ಕೂಡ 10 ನಿಮಿಷನೋ 15 ನಿಮಿಷನೋ 20 ನಿಮಿಷನೋ ಈ ಶಿವಯೋಗಕ್ಕೆ ಕೊಟ್ರಿ ಅಂದರೆ ನಿಮ್ಮಲ್ಲಿ ತಾನಾಗಿಯೇ ಅನುಭವದ ವಿಚಾರಗಳು ಬರ್ತವೆ. ಅದು ಬರುವಂಗೆ ಮಾಡುವುದು ಯಾವುದಪ್ಪ ಅಂದ್ರೆ ಇಷ್ಟಲಿಂಗ ನಮ್ಮ ಅಂಗೈಲಿ ನಾವು ನಿರೀಕ್ಷಣೆ ಮಾಡುವ ಸಮಯದಲ್ಲಿ ಅದು ಬಂದೇ ಬರ್ತವೆ. ಅಂಗೈ ನಿರೀಕ್ಷಣೆ ಮಾಡುವಾಗ ಏನರ ಬೇರೆ ಬೇರೆ ಬರ್ತಾವನ್ರಿ ವಿಚಾರಗಳು? ಏನೂ ಬರೋದಿಲ್ಲ. ಏನು ಬರ್ತೈತಿ? ಒಳ್ಳೆಯ ವಿಚಾರಗಳು ಬರ್ತವೆ. ನೋಡುವಂಥ ಭಾವ ಹೆಂಗಾಗತ್ತಂದ್ರೆ ಭಾಳಷ್ಟು ನಿರ್ಮಲವಾಗಿ ಭಾವ ಬರ್ತದೆ. ಆ ಭಾವಕ್ಕೆ ನೀವು ಸಮಯಕ್ಕೆ ಅಂದರೆ ಬೆಳಗಿನ ಸಮಯಕ್ಕೆ ನೀವು ಏನನ್ನು ಆ ವಿಚಾರಗಳನ್ನು ತುಂಬ್ತೀರಿ ಅದ ಇಡೀ ದಿನವೂ ಕೂಡ ಅದ ಜಕ್ಕೊಂಡು ಹೋಗ್ತೈತಿ. ಅಕಸ್ಮಾತ್ ನೀವು ಬಿಟ್ರಿ, ಪೂಜೆ ಮಾಡ್ಕೊಂಡು ಬಿಟ್ರಿ ಅಂದ್ರೆ ನಿಮ್ಮ ವಿಚಾರಗಳ ನಿಮ್ಮ ದಿನನಿತ್ಯದ ವಿಚಾರಗಳ ಬೇರೆ ಬೇರೆ ಆಗಿ ಬರ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಿ ಹೋಗ್ಬೇಕು, ಯಾರಿಗೆ ಸುಳ್ಳು ಹೇಳಬೇಕು, ಯಾರಿಗೆ ನಾವು ಮೋಸ ಮಾಡ್ಬೇಕು, ಯಾರನ್ನ ವಂಚನೆ ಮಾಡ್ಬೇಕು, ಇದನ್ನು ಚಾಲು ಆಕ್ಕವು. ಅಕಸ್ಮಾತ್ ಒಂದು 10 ನಿಮಿಷ ಕೂತ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡ್ರೆ ಅಂದ್ರೆ ಆ ಲಿಂಗೈಗೆಲ್ಲನೂ ಕೂಡ ಅರ್ಪಣೆ ಮಾಡಿ ಭಾವಪೂರ್ವಕವಾಗಿ ನೀವು ಅವನಿಗೆ ಅಲ್ಲಿ ಮನಸ್ಸು ಕೊಟ್ರಂದ್ರೆ ಅಲ್ಲಿ ಭಾವನೆಗಳು ಚೇಂಜ್ ಆಗ್ತವೆ. ಹಾಗಾಗಿ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಈ ಸಂಸಾರ ಹೇ ಸ್ಥಳದ ವಚನವನ್ನು ಭಾಳ ಉತ್ತಮವಾಗಿ ನಮ್ಮ ಶರಣು ಬಸ್ತಾಳವರು ಅವರು 2 ಕೆಲಸ ಮಾಡಕತ್ತಾರೆ. ಒಂದು ಶಿವಯೋಗಕ್ಕೆ ಬಂದು ತಮ್ಮೆಲ್ಲರೂ ಕೂಡ ಈ ಜ್ಞಾನದಲ್ಲಿ ಕೂಡ ಭಾಗಿಯಾಗ್ತಾರೆ. ಇನ್ನೊಂದಂದ್ರೆ ಹೊರಗಡೆ ಇರ್ತಕ್ಕಂಥ, ನಿನ್ನೆ ಹೇಳಿದ್ನಿಲ್ಲ, ಹೊರಗಡೆ ಇರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗೆ ಅವರು ನಿತ್ಯ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರತಿಯೊಬ್ಬರನ್ನು ಕೂಡ ಬೆಳಗಿನ ಜಾವ ಮತ್ತು ಸಾಯಂಕಾಲ ಎರಡನ್ನೂ ಕೂಡ ಬಹಳ ವಿಚಾರವಾಗಿ ಅವರು ಮಾರ್ಮಿಕವಾಗಿ ಅದನ್ನು ಚಿತ್ರೀಕರಣ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಪ್ರಸಾರ ಮಾಡುವಂಥ ನಿಟ್ಟಿನಲ್ಲಿ ಅವರ ಕಾಯಕ ಭಾಳ ದೊಡ್ಡದಿದೆ. ಜೊತೆಗೆ ನಮ್ಮ ಪ್ರಭಾಕರ್ ಕೇಡಲ್ ಸರ್ ಅವರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಳಷ್ಟು ತಮ್ಮ ಈ ಕಾರ್ಯಕ್ರಮ ಆಗಲಿ ಅಥವಾ ಸಾಯಂಕಾಲ ಪ್ರವಚನಗಳಾಗಲಿ ತಮ್ಮ ಒಂದು ವಿಚಾರವನ್ನು ಈ ಅಂತರ್ಜಾಲದಲ್ಲಿ ವ್ಯಕ್ತಪಡಿಸುವ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಪರಿಚಯ ಮಾಡಿಕೊಡಕತ್ತಾರೆ. ಹಿಂಗೊಂದು ಬಸವನ ಬಾಗೇವಾಡಿಯಲ್ಲಿ ವಿರಕ್ತ ಮಠದಲ್ಲಿ ಬೆಳಗಿನ ಸಮಯ ಶಿವಯೋಗ ಮತ್ತು ಅನುಭವ ನಡೀತದೆ, ಸಾಯಂಕಾಲ ಆ ದೇವಸ್ಥಾನದಲ್ಲಿ ಪ್ರವಚನ ನಡೀತದೆ ಅನ್ನುವಂಥ ವಿಚಾರವನ್ನು ಇಡೀ ನಾಡಿನಾದ್ಯಂತ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಇರುವ ಮಹನೀಯರು ಮಾಡ್ತಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಇದು ಏನು ಅನುಭವಕ್ಕೆ ನಾವು ಮಂಗಲ ಹಾಡೋಣ.